ಆಯ್ತೇನೋ ಎಲ್ಲ ಚೆಕ್ಸು? ಇಲ್ಲ ಲೋ, ಇನ್ನು 2 pages ಇದೆ. ನೆನ್ನೆ ನೈಟ್ ಲ್ಯಾಪ್ಟಾಪ್ ಆಟೋಮೆಟಿಕ್ಕಾಗಿ ಹ್ಯಾಂಗ್ ಆಗಿ ಶಟ್ ಡೌನ್ ಆಗಿದೆ. ಹೌದಾ? ನಾನು ಇವತ್ತು ಬೆಳಿಗ್ಗೆ ಹೇಳೋ ತನಕ ನೋಡೇ ಇಲ್ಲ ಲೋ. ಇನ್ನು 2 pages ಇದೆ, ಟೆಸ್ಟ್ಗೆ ಹಾಕಿ ಮಲಗಿಬಿಟ್ಟಿದ್ದೆ. ಸಿದ್ಧಾರ್ಥ್, ಯು ನೋ ದಿಸ್ ಇಸ್ ಐ ಕ್ರೂಷಿಯಲ್. ಬ್ಲಡಿ ನೋ, ನಾನೇನು ಮಾಡಲಿ? ನನಗೂ ಗೊತ್ತಿಲ್ಲ ಲೋ, ಜಾಸ್ತಿ ನನ್ನಲ್ಲ ಅನ್ಸುತ್ತೆ. ಥ್ಯಾಂಕ್ ಯು. ಹಲೋ ಹಾಯ್, ಏನು ಮಾಡ್ತಾ ಇದೆಯಾ? ನಾಟ್ ಎ ಗುಡ್ ಈಶ್ವರ, ಆಮೇಲೆ ಮಾಡ್ತೀನಿ ಇಡು. ಇಲ್ಲ ಇಲ್ಲ, ಇಂಪಾರ್ಟೆಂಟ್ ಕೇಳು. ಹಾಂ ಹೇಳು. ಏನಿಲ್ಲ, ಸುಮ್ಮನೆ ಜೋಕ್ ಮಾಡ್ತಿದ್ದೆ. ಪಾಪು ಕೆಲಸ ಮಾಡಿಲ್ವಾ ಸರಿ ಇವತ್ತು? ಸ್ವರ ಪ್ಲೀಸ್, ಆಮೇಲೆ ಮಾಡ್ತೀನಿ. ಸಿದ್ಧಾರ್ಥ್, ಇವತ್ತು ಆಫೀಸ್ ತನಕ ಹೋಗಿ ರಜಾ ಹಾಕ್ಬಿಟ್ಟೆ ಕಣೋ, ಮನ್ಸೇ ಬರಲಿಲ್ಲ ಹೋಗಕ್ಕೆ. ಅಮ್ಮ ತಾಯಿ, ನೀನೇನಾರ ಮಾಡ್ಕೊಂಡು ಸಾಯಿ, ನನಗೆ ಯಾಕೆ ಕಾಲ್ ಮಾಡಿ ತಲೆ ತಿಂತಾ ಇದೆಯಾ? ಹಲೋ ಹಲೋ ರವಿ, ಐಮ್ ಎಕ್ಸ್ಟ್ರೀಮ್ಲಿ ಸಾರಿ. Hello Siddharth. Hello. ಹಲೋ ಹಾಯ್ ರವಿ, ಆಮ್ ಐ ಆಡಿಬಲ್? Siddharth. Hello. Hello. Hello Siddharth. ಹಲೋ. Hi Siddharth. Actually I'm on leave today. Not in Bangalore right now. Let's have the call tomorrow. Okay. ಲೆಟ್ಸ್ ಗೋ. ಮಗ, ಕಾಫಿ ಕುಡಿಯೋಣ? 1 ನಿಮಿಷ ಗುರು. ಇಲ್ಲ ನಾನು ಹೊರಡ್ತೀನಿ. ಸರಿ. ಬಾಯ್ 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 ಗುರು. ಹೇಗೆ ಗೊತ್ತಾಯ್ತು? ಭಯ ಆಗಿತ್ತು ಸ್ವರ, ನಿಜವಾಗ್ಲೂ. ಬಟ್ ಯಾವಾಗ ನೀನು ಕಾಲ್ ಕಟ್ ಮಾಡಿದ್ಯೋ ಕನ್ಫರ್ಮ್ ಆಯಿತು, ಮೇಡಮ್ ಕೋಪ ಬಂದಿದೆ ಅಷ್ಟೇ ಅಂತ. ಏನು ಎರಡು ನನಗೆ ತಂದಿರೋದು, ನಿಂಗೂ ಬೇಕಿತ್ತಾ? ತಿನ್ನೋ, ತಿಂದು ಹೊಟ್ಟೆ ನೋವು ಬರ್ಸ್ಕೊ. ಸಾರಿ ಸ್ವರ, ರೇಗ್ಬಿಟ್ಟೆ. ನಿಂದೇನೋ ಪ್ರಾಬ್ಲಮ್ಗೆ ನಾನು ಯಾಕೆ ಹೇಳ್ಸ್ಕೊಬೇಕು ಹೇಳೋ? ಕರೆಕ್ಟ್. ನನ್ನ ಮೂಡೆಲ್ಲ ಹಾಳಾಯ್ತು. ಸಾರಿ ಸ್ವರ. ಪರವಾಗಿಲ್ಲ ಬಿಡು, ಬೇಲ್ಪುರಿ ಕಾಂಪನ್ಸೇಟ್ ಮಾಡ್ತು. ಜೀವನದಲ್ಲಿ ಒಂದಷ್ಟು ಚೆನ್ನಾಗಿರಬೇಕು, ಇಲ್ಲಾಂದರೆ ಎಲ್ಲ ಒಬ್ಬರ ಮೇಲೆ ತೋರಿಸ್ಕೊಂಡಂಗೆ ಆಗುತ್ತೆ. ನಿನ್ನ ಮೂಡ್ ಹಾಳು ಮಾಡಬೇಕು ಅಂತ ನಂಗೆ ಇರಲಿಲ್ಲ, ಸಾರಿ. ಏ ಕಾಮಿಡಿ ಮಾಡಿದ್ದು ಕಣೋ ಅದು. ಏನಾಯ್ತು? ಹಲೋ. ಅಂದರೆ ತುಂಬ ಒಂದೊಂದ್ಸರ್ತಿ ಒಬ್ಬನೇ ಅನಿಸುತ್ತೆ, ಭಯ ಆಗೋಗುತ್ತೆ. ನೀನು ಇರಲಿಲ್ಲ ಅಂದಿರೋ ತುಂಬ ಕಷ್ಟ ಆಗೋಗಿರೋದು. ಥ್ಯಾಂಕ್ ಯು, ಐ ಆಮ್ ಗ್ರೇಟ್ಫುಲ್ ಟು ಯು. ಬೇಲ್ಪುರಿ ನನ್ನ ಪ್ಲೇಟಿಂದನೂ ಬೇಕಂದ್ರೆ ಕೇಳ್ಬಿಡು, ಈ ಥರ ಎಲ್ಲ ಮಾತಾಡಬೇಡ. ನಾನು ಯಾವಾಗೋ ನಿಂಗಿಲ್ಲ ಅಂದಿದ್ದೀನಿ? ಹಾಗಲ್ಲ, ಬಟ್ ಎಸ್ ಸರ್ತಿ ಅಂತ ಅರ್ಥ ಮಾಡ್ಕೋತಿ ಹೇಳು. ಎಲ್ಲ ಸತಿ ಅಂತ ಹೇಳೋಕ್ಕಾಗಲ್ಲ, ನನಗೂ ಒಂದೊಂದ್ಸತಿ ಸಿಟ್ಟು ಬರುತ್ತೆ. ಆಗ ನನಗೆ ಅರ್ಥ ಮಾಡಿಸೋ ಜವಾಬ್ದಾರಿ ನಿಂದು. ನೋ ರಿಲೇಶನ್ಶಿಪ್ ಇಸ್ 50-50 ಕಣೋ, ಬೀಟ್ ಎನಿ ರಿಲೇಶನ್ಶಿಪ್. ಭಯ ಆಗುತ್ತೆ ಇಷ್ಟೆಲ್ಲ ಕಷ್ಟಪಡ್ತಿರೋದೇನಕ್ಕೆ ಅಂತ. ಯಾಕಂದ್ರೆ ಊರಲ್ಲಿ ಒಬ್ರ ಅಪ್ಪ, ಒಬ್ರ ಅಮ್ಮ, ಒಬ್ರ ತಂಗಿ ಖುಷಿಯಾಗಿ ಊಟ ಮಾಡಿ ಮಲ್ಕೊಳ್ಳಿ ಅಂತ. ಕೆಲವೊಂದ್ಸತಿ ನಮಗೆ ಬೇಜಾರಾದಾಗ ಎಲ್ಲಿಂದ ಶುರು ಮಾಡಿದ್ವಿ ಅಂತ ನೋಡಬೇಕು. ವಿ ವುಡ್ ಹ್ಯಾವ್ ಅಚೀವ್ಡ್ ಎ ಲಾಟ್. ಅಪ್ರಿಷಿಯೇಟ್ ಯೋರ್ ಸೆಲ್ಫ್. ಇದೆಲ್ಲ ಏನು ಬೇಡ, ಫಸ್ಟ್ ನಾನು ಯಾಕೆ ಆಫೀಸ್ ಹೋಗಿಲ್ಲ ಅದು ಕೇಳು. ಕರೆಕ್ಟ್. ಏನಕ್ಕೆ? ಗೆಸ್ ಮಾಡು.
ಅಪಾಕಲಿಪ್ಸ್. ಒಂದು ರೆಸ್ಟೋರೆಂಟ್ ಇಂಟರ್ವ್ಯೂಗೆ ಹೋಗಿದ್ದೆ. ಏನಾಯ್ತು? ಮತ್ತೆ ಹೇಗೆಷ್ಟು ಆರಾಮಿದೆಯಾ? ಅವ್ರು ರಿಜೆಕ್ಟ್ ಮಾಡಾದ್ಮೇಲೆ 3 ಅವರ್ ಕೂತು ಯೋಚನೆ ಮಾಡಿದೆ, ನಂಗೆ ಆ್ಯಕ್ಚುಲಿ ಏನಾಗಬೇಕು ಅಂತಿರೋದು ಅಂತ. ಹಾಂ, ಐ ವಾಂಟ್ ಟು ಬಿಕಮ್ ಅ ಶೆಫ್, ಬಟ್ ನಾಟ್ ನೆಸೆಸರಿಲಿ ಇನ್ ಅ ರೆಸ್ಟೋರೆಂಟ್. ಅದಕ್ಕೆ ಒಂದು ಐಡಿಯಾ ಬಂತು. ಏನು? ಬಾ, ನಿನಗೆ ಅಪ್ಪಂಗೆ ಅಮ್ಮಂಗೆ ಒಟ್ಟಿಗೆ ಹೇಳ್ತೀನಿ. ಸರಿ ಸರಿ ಕಣೆ, ಹುಷಾರಾಗಿ ಬನ್ನಿ, ಓಕೆನಾ? ಏನಂತೆ? ಇಲ್ಲೇ ರಾಮಾಂಜನೇಯ ಗುಡ್ಡ ಹತ್ರ ಇದ್ದೀವಿ, ನಾನು ಸಿದ್ಧಾರ್ಥ್ ಬರ್ತೀವಿ, ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳೋಕ್ಕೆ ಫೋನ್ ಮಾಡಿದ್ಲು. ಸಿದ್ಧಾರ್ಥ ಅಲ್ವಾ, ಪರವಾಗಿಲ್ಲ. ಅಲ್ಲ, ಇಲ್ಲಿ ಇಷ್ಟು ಚೆನ್ನಾಗಿ ಮಾತಾಡೋರು ಅವನ ಬಗ್ಗೆ ಅವನ ಮುಂದೆ ಯಾಕೆ ಗುರ್ರಂತೀರಾ? ನಿಂಗೆ ಅರ್ಥ ಆಗಲ್ಲ. ವಯಸ್ಸಿನ ಹುಡುಗರು ಹಾದಿ ತಪ್ಪೋದು ತುಂಬ ಸುಲಭ. ಯಾರೂ ಇಲ್ಲ ಅವ್ರನ್ನ ನೋಡ್ಕೊಳ್ಳೋಕೆ ಅಂದರೆ. ಒಳ್ಳೆ ಹುಡುಗ, ಊರಲ್ಲಿ ಸ್ವಲ್ಪ ಕಷ್ಟ, ಇಲ್ಲಿ ಬಂದು ಏನೋ ಜೀವನ ಕಟ್ಟಬೇಕು ಅಂತ ಇದ್ದಾನೆ. ತಪ್ಪದಾರಿ ತುಳಿದೇ ಇರಲಿ, ಅವನ ಮೇಲೆ ಯಾವಾಗಲೂ ಯಾರಾದರೂ ಕಣ್ಣಿಟ್ಟಿದ್ದಾರೆ ಅಂತ ಅನಿಸ್ಲಿ ಅಂತ ಆಗಿರ್ತೀನಷ್ಟೆ. ಈಗಿನ ಜನ್ರೇಷನ್ನು ಇಂಡಿವಿಜುವಲಿಸ್ಟಿಕ್ ಆಗಿದ್ದಾರೆ. ಮಕ್ಕಳು ಅವ್ರ ತಂದೆ ತಾಯಿಗೆ ಏನೋ ಮಾಡ್ತಿದ್ದಾರೆ ಅಂತ ನೋಡೋದೇ ಖುಷಿ.